ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಬರಲಿದೆ. ಈಗಾಗಲೇ ಮನೆ ಮನೆಯಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರತಿ ದೀಪಾವಳಿ ಹಬ್ಬದಲ್ಲೂ ಸಾಮಾನ್ಯವಾಗಿ ಜನ ಒಂದಷ್ಟು ಹಣವನ್ನು ಉಳಿತಾಯ ಮಾಡಬೇಕು, ಒಂದಷ್ಟನ್ನ ಹೂಡಿಕೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ನಿಮಗೂ ಕೂಡ ಇದೇ ರೀತಿಯಾಗಿ ಹೂಡಿಕೆ ವಿಚಾರದಲ್ಲಿ ಹಲವು ಪ್ರಶ್ನೆಗಳು ಇರಬಹುದು. ಯಾವುದರಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟು ಮಾಡಬೇಕು, ಬಂಗಾರದ ಮೇಲೆ ಹೂಡಿಕೆಯನ್ನು ಮಾಡಬೇಕಾ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬಹುದಾ ಬೇಡವಾ, ಶೇರ್ ಮಾರ್ಕೆಟ್ ಅಂದ್ರೆ ಏನು, ಅದು ಯಾವ ರೀತಿ ವ್ಯವಹಾರ ನಡೆಸುತ್ತೆ, ಎಲ್ಲ ಅನುಮಾನಗಳನ್ನು ಕೂಡ ತಜ್ಞರೇ ಬಗೆಹರಿಸ್ತಾರೆ. ಇದೇ ಹೊತ್ತಿನ ವಿಶೇಷ ಹೂಡಿಕೆ ಪಟಾಕಿ. ಇನ್ನು ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ಹೂಡಿಕೆ ತಜ್ಞರಾದ ರುದ್ರಮೂರ್ತಿ ಅವರಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ದೀಪಾವಳಿ ಅಂತ ಬಂದ ತಕ್ಷಣ ಲಕ್ಷ್ಮೀ ಪೂಜೆ ಅಂತ ಬಂದ ತಕ್ಷಣ ಹಣದ ವಿಚಾರ. ಕೆಲವರು ಹಣವನ್ನು ಉಳಿಸ್ಬೇಕು, ಕೆಲವರು ಉಳಿಸಿರೋದನ್ನು ಡಬಲ್ ಮಾಡೋದು ಹೇಗೆ, ಈ ರೀತಿ ಮಾರ್ಗವನ್ನು ಹುಡುಕ್ತಾರೆ. ಎಲ್ಲರ ಫೇವ್ರೆಟ್ ಟಾಪಿಕ್ ಅಂದರೆ ಗೋಲ್ಡ್. ಅಲ್ಲಿಂದಾನೇ ಪ್ರಾರಂಭ ಮಾಡೋಣ. ಬಂಗಾರದ ಮೇಲೆ ದೀಪಾವಳಿ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸೂಕ್ತ ಸಂದರ್ಭನ, ಈ ಬಾರಿಯ ದೀಪಾವಳಿಯಲ್ಲಿ ಸೂಕ್ತ ಸಂದರ್ಭನ ಮಾಡಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತ ನ್ಯೂಸ್ ಫಸ್ಟಿನ ಎಲ್ಲ ವೀಕ್ಷಕರಿಗೆ ಹಾಗೂ ಸಿಬ್ಬಂದಿಯವರಿಗೆ ನಿಮಗೂ ಕೂಡ ಅಡ್ವಾನ್ಸ್ ಆಗಿ ದೀಪಾವಳಿ ವಿಶಸ್ ಹೇಳ್ತಾ ಇದ್ದೀನಿ. ಹಾಗೂ ಹಣ ಮಾಡೋಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ನಾನೊಂದು ಮಾತು ಹೇಳ್ತಾರೆ. ಬಿಲ್ ಗೇಟ್ಸ್ ಅವರು ಮೇಕಿಂಗ್ ಮನಿ ಇಸ್ ನಾನ್ ಸೆನ್ಸ್ ಅಂತ ಯಾರೋ ಹೋಗಿ ಬಿಲ್ ಗೇಟ್ಸ್ ಹೇಳ್ತಾರೆ. ಅದಕ್ಕೆ ಬಿಲ್ ಗೇಟ್ಸ್ ಹೇಳ್ತಾರೆ, ಫಸ್ಟ್ ಯು ಮೇಕ್ ಎನಫ್ ಮನಿ ಬಿಫೋರ್ ಟಾಕಿಂಗ್ ಸಚ್ ನಾನ್ ಸೆನ್ಸ್ ಅಂತಾರೆ. ದುಡ್ಡೇ ಅಲ್ಲ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಅಂತಾರೆ, ಆದರೆ ದುಡ್ಡೇ ಅನೇಕ ಪ್ರಶ್ನೆಗಳಿಗೆ ಪರಿಹಾರ ಅಂತ ನಾನು ಹೇಳ್ತೀನಿ. ನೋ ಡೌಟ್ ನಮಗೆ ಒಂದು ಲವ್, ಅಫೆಕ್ಷನ್, ಆತ್ಮೀಯತೆ, ಸಂಬಂಧಗಳು ಇದೆಲ್ಲ ಬೇಕಾಗುತ್ತೆ, ಅದರ ಜೊತೆ ದುಡ್ಡು ಕೂಡ ಬೇಕಾಗುತ್ತೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಮುಖಾಂತರ ಯಾವ ರೀತಿ ನಾವು ಹೂಡಿಕೆ ಮಾಡೋದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ದಂತೇರಸ್ ಅಂತ ನಾವೇನು ಕರಿತೀವಿ, ಇಡೀ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವವೂ ಕೂಡ ನವೆಂಬರ್ 2ನೇ ತಾರೀಕು ಅಂದರೆ ನೆಕ್ಸ್ಟ್ ವಾರದಲ್ಲಿ ಮಂಗಳವಾರ ಅನೇಕ ಜನ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಅಕ್ಷಯ ತೃತೀಯಾಗೆ ನಾವು ಹೇಗೆ ತೊಗೊಳ್ತೀವಲ್ಲ, ಅದಕ್ಕೂ ಜೋರಾಗಿ ಎಸ್ಪೆಷಲಿ ಬಿಸ್ನೆಸ್ ಮೆನ್ಗಳು, ಎಸ್ಪೆಷಲಿ ಚಿನ್ನ ಬೆಳ್ಳಿ ಹೂಡಿಕೆ ಮಾಡೋರು ಈ ದಂತೇರಸ್ ಅಂತ ಏನು ಬರುತ್ತೆ, ಈ ವರ್ಷ ನವೆಂಬರ್ 2ನೇ ತಾರೀಕು ಬರ್ತಾ ಇದೆ. ಅದಕ್ಕೆ ಅನೇಕ ಜನ ಹೂಡಿಕೆಗಳನ್ನು ಮಾಡ್ತಾರೆ. ಒಡವೆ ಕೊಂಡ್ಕೋಬೇಕು ಅನ್ನೋರು ಇನ್ನೊಂದು ಕಡೆ ಅವರು ಕೂಡ ಕೊಂಡ್ಕೊಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಬೇಸಿಕಲಿ ಇಡೀ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ, ಯಾವಾಗ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅವಾಗೆಲ್ಲ ಟೈಮಲ್ಲಿ ಚಿನ್ನದ ಬೆಲೆಗಳಲ್ಲಿ ಏರಿಕೆ ಆಗಿದೆ. ಈಗ ಇರುವಂತಹ ಇನ್ಫ್ಲೇಷನ್ ಸಿಚುವೇಶನನ್ನು ನೀವು ನೋಡಿದ್ರೆ ಬರೀ ಭಾರತ ದೇಶದಲ್ಲ, ಇಡೀ ವಿಶ್ವದಲ್ಲಿ ಇನ್ಫ್ಲೇಷನ್ ಇವಾಗ ಜಾಸ್ತಿ ಆಗ್ತಾ ಇದೆ. ಅಮೇರಿಕಾ ದೇಶ, ಯಾಕೆ ನಾವು ಯಾವಾಗಲೂ ಅಮೇರಿಕಾ ಮಾತಾಡ್ತೀವಿ ಅಂದರೆ ವಿಶ್ವಕ್ಕೆ ಅದೇ ದೊಡ್ಡಣ್ಣ. ಅಮೇರಿಕಾ ದೇಶದಲ್ಲೂ ಕೂಡ ಇವಾಗ ಈ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀತಿಗಳನ್ನು ಫೆಡರಲ್ ರಿಸರ್ವ್ ತಗೊತಾ ಇದ್ದಾರೆ. ಇಲ್ಲಿ ಹೆಂಗೆ RBI ಬರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ ನಾವು ಅಮೇರಿಕಾ ದೇಶವನ್ನು ನೋಡೋದಾದರೆ ಅಲ್ಲಿ ಏನು ಫೆಡರಲ್ ರಿಸರ್ವ್ ಅಂತ ಸೆಂಟ್ರಲ್ ಬ್ಯಾಂಕ್ ಇದೆ, ಅವರು ಈ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಟೇಪರಿಂಗ್ ಅಂತ ಈಗ ಆಲ್ರೆಡಿ ಮಾಡ್ತಿದ್ದಾರೆ. ಇದೆಲ್ಲ ಒಂದು ಕಡೆ ವೈಜ್ಞಾನಿಕವಾಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆದರೆ, ಇದರಿಂದ ಏನಾಗುತ್ತೆ ಅಂತ ತಾವು ಕೇಳೋದಾದರೆ, ಖಂಡಿತವಾಗ್ಲೂ ನನ್ನ ಅನಾಲಿಸಿಸ್ ಪ್ರಕಾರ ಇನ್ನೊಂದು 6 ತಿಂಗಳಿಂದ 1 ವರ್ಷಕ್ಕೆ ಚಿನ್ನ ಬೆಳ್ಳಿ ದರಗಳಲ್ಲಿ 20% ಏರಿಕೆಯನ್ನು ನಾವು ಖಂಡಿತವಾಗ್ಲೂ ನಿರೀಕ್ಷಿಸ್ಬೋದು. ಚಿನ್ನ ಕೊಂಡ್ಕೊಳಕ್ಕೆ ಇದು ಸದಾವಕಾಶ. ಹಾಗೂ ಇಂಥ ಟೈಮಲ್ಲಿ ನೀವು ಮೇಯ್ನಾಗಿ ಏನು ಯೋಚನೆ ಮಾಡಿ ನೋಡಿ, ನಾನು ಚಿನ್ನ ತೊಗೊಳ್ತಿದ್ದೀನಿ, ಹೂಡಿಕೆ ದೃಷ್ಟಿಯಿಂದ ತೊಗೊಳ್ತಾ ಇದ್ದೀನಾ ಅಥವಾ ಬಳಕೆ ದೃಷ್ಟಿಯಿಂದ ತೊಗೊಳ್ತಾ ಇದ್ದೀನಾ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಈಗ ಹೂಡಿಕೆ ದೃಷ್ಟಿಯಿಂದ ತೊಗೊಳ್ತಿದ್ದೀನಿ, ನಾನು ನನ್ನ ಅಮೌಂಟನ್ನು ಅದಕ್ಕೆ ಹಾಕ್ಬಿಟ್ಟು ಅದರಿಂದ ನಾನು ಲಾಭ ಪಡಿಬೇಕು ಅಂತಿರೋರು ಯಾರ್ಯಾರಿದ್ದೀರಾ, ಚಿನ್ನವನ್ನು ಫಿಸಿಕಲ್ ಫಾರ್ಮ್ಯಾಟಲ್ಲಿ ತಗೋಬೇಡಿ. ಫಿಸಿಕಲ್ ಫಾರ್ಮ್ಯಾಟ್ ಅಂದರೆ ಆಭರಣದ ಮುಖಾಂತರ ನೀವು ಚಿನ್ನ ತಗೊಂಡ್ರೆ ಈ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜು, ಆಮೇಲೆ ಅದೇ ಚಿನ್ನವನ್ನು ವಾಪಸ್ ಕೊಟ್ಟರೆ ನಿಮಗೇನು ದುಡ್ಡು ವಾಪಸ್ ಬರುತ್ತೆ, ಇದು ಎಲ್ಲದರಲ್ಲೂ ನೀವು ಒಂದು 10ರಿಂದ 15% ನಷ್ಟ ಆಗುತ್ತೆ. ಆದ್ರೇನು ಅಂದರೆ ನೀವು ಚಿನ್ನವನ್ನು ಹಾಕೊಂಡು ಮದುವೆಗೆ ಅಲ್ಲಿ ಇಲ್ಲಿ ಹೋದಾಗ ಎಲ್ಲ ತೋರಿಸ್ಬೋದು. ಅದೇ ಚಿನ್ನವನ್ನು ನೀವು ಗೋಲ್ಡನ್ನು ಬಾಂಡ್ ಮುಖಾಂತರ ಅಥವಾ ಡಿಮ್ಯಾಟ್ ಮುಖಾಂತರ ಚಿನ್ನ ತಗೊಂಡ್ರೆ ನೀವು ಆ ಡಿಮ್ಯಾಟ್ ಪೇಪರನ್ನು ಕತ್ಕೊಂಡು ಹೋಗೋಕ್ಕಾಗಲ್ಲ ಮದುವೆಗೆ. ಸೊ ಯಾರ್ಯಾರ ಆಭರಣವನ್ನ ಬಳಕೆ ದೃಷ್ಟಿಯಿಂದ ಚಿನ್ನವನ್ನು ಕೊಂಡ್ಕೋಬೇಕು ಅಂತಿದ್ದೀರಾ, ಇದೇ ಸದಾವಕಾಶ. ಖಂಡಿತವಾಗ್ಲೂ ಇಂಥ ಪೀರಿಯಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಪ್ರಕಾರ 4,485 ರೂಪಾಯಿ ಇವಾಗ ರೇಟ್ ಇದೆ. 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 4,485 ಅಂದ್ರೆ ಹತ್ತತ್ರ 4,500 ರೂಪಾಯಿ ಈಗಿದೆ.
4,300ವರೆಗೂ ಬಂದಿತ್ತು. ಅನೇಕ ಜನ 3,500 ಬಂದ್ಬಿಡುತ್ತೆ 3,000 ಬಂದ್ಬಿಡುತ್ತೆ ಅಂತ. ನನ್ನ ಪ್ರಕಾರ 3,800ರಿಂದ 4,000 ಕೆಳಗಡೆ ಚಿನ್ನ ಬರಲ್ಲ. ಸೊ ಈಗಿರೋ 4,500 ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಬೈ ಚಾನ್ಸ್ ಕೆಳಗಡೆ ಬಂದ್ರೆ ಒಂದು 4,300-200ವರೆಗೂ ಬರಬಹುದು. ಆದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ದರಗಳೆಲ್ಲ 100-110 ರೂಪಾಯಿ ಎಲ್ಲ ದಾಟ್ಬಿಟ್ಟಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಗೋಲ್ಡ್ ರೇಟ್ಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಧನ್ತೆರಸ್ ಇಂದನಾದ್ರೂ ನೋಡಿ ಅಥವಾ ನೀವು ಚಿನ್ನವನ್ನ ಕೊಂಡ್ಕೋಬೇಕು ಅಂತಿರೋರಾದ್ರೂ ಆಗ್ಲಿ, ಇದು ಸದಾವಕಾಶ. ಈ ಟೈಮಲ್ಲಿ ಫಿಸಿಕಲ್ ಫಾರ್ಮ್ ಬೇಡ ಅಂತಂದ್ರೆ ಡಿಜಿಟಲ್ ಅಲ್ಲೂ ಸಾಕಷ್ಟು ಅವಕಾಶಗಳು, ಬೇರೆ ಬೇರೆ ಆಪ್ಷನ್ಸ್ ಇದೆ. ಯಾವ್ದು ಪ್ರಿಫರಬಲ್ ಅಂತೀರಿ? ETF ಇದೆ, SGB ಇದೆ, ಅಥವಾ ಡಿಜಿಟಲ್ ಆಗಿ ತಗೊಳ್ಬಹುದು, ಯಾವ್ದು ಬೆಸ್ಟ್ ಅಂತ? ನೋಡಿ, ನೀವು ಹೇಳ್ದಂಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದ್ರೆ ETF. ಡಿಮ್ಯಾಟ್ ಫಾರ್ಮ್ಯಾಟ್ ಅಲ್ಲಿ ಹೇಗೆ ನಾವು ಶೇರ್ಸ್ ತಗೊಂತೀವಲ್ಲ, ಅದೇ ರೀತಿ ಚಿನ್ನವನ್ನು ಕೂಡ ನಾವು ಪೇಪರ್ ಫಾರ್ಮ್ಯಾಟ್ ಅಥವಾ ಡಿಮ್ಯಾಟ್ ಫಾರ್ಮ್ಯಾಟ್ ಅಲ್ಲಿ ತಗೋಬಹುದು. ಯಾರ್ಯಾರು ಪೇಪರ್ ಫಾರ್ಮ್ಯಾಟ್, ಡಿಮ್ಯಾಟ್ ಫಾರ್ಮ್ಯಾಟ್ ಅಥವಾ ಬಾಂಡ್ ಫಾರ್ಮ್ಯಾಟ್ ಅಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಗೋಲ್ಡ್ ಅನ್ನ ತಗೊಂತೀರೋ, ನಿಮಗೆ ಬೈ ಮಾಡುವಾಗ ಒಂದು 0.3% ಕಮಿಷನ್ ಬರುತ್ತೆ, ಸೆಲ್ ಮಾಡುವಾಗ 0.3%, ಅಂದಾಜಾಗೆ ಒಂದು 0.6%, ಮ್ಯಾಕ್ಸಿಮಮ್ ಅಂದ್ರೆ 1% ನಿಮಗೆ ಹೋಗುತ್ತೆ. ಯಾಕೆ ಅಂದ್ರೆ ಇವರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ. ಅದೇ ನೀವು ಜ್ಯುವೆಲ್ರಿ ಫಾರ್ಮ್ಯಾಟ್ ಅಲ್ಲಿ ತಗೊಂತೀರಾ ಅಂದ್ರೆ 10ರಿಂದ 15% ನಷ್ಟ ಆಗುತ್ತೆ. ಸೊ ಬಳಕೆ ದೃಷ್ಟಿಯಿಂದ ತಗೊಂತಿರೋರು ಜ್ಯುವೆಲ್ರಿ ಫಾರ್ಮ್ಯಾಟ್ ಅಲ್ಲೇ ತಗೋಬೇಕಾಗುತ್ತೆ ನಿಮಗೆ. ಯಾಕಂದ್ರೆ ನೀವು ಅದನ್ನ ತೋರಿಸ್ಲೇಬೇಕು ಬೇರೆಯವರಿಗೆ. ಈಗ ನಾವು ಮನೇಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಡಿಮ್ಯಾಟ್ ಫಾರ್ಮ್ಯಾಟ್ ಅಲ್ಲಿ ಲಕ್ಷ್ಮಿಗೆ ನಾವು ನೆಕ್ಲೆಸ್ ಹಾಕಕ್ಕಾಗಲ್ಲ, ಚೈನ್ ಹಾಕಕ್ಕಾಗಲ್ಲ. ಅಂತವ್ರು ಖಂಡಿತವಾಗ್ಲೂ ಗೋಲ್ಡ್ ತಗೋಬೇಕು ಅಂತಿರೋರು ಇದು ಸದಾವಕಾಶ ತಗೊಳ್ಳಿ. ಹೂಡಿಕೆ ದೃಷ್ಟಿಯಿಂದ ನೋಡಿ, ನನ್ನ ಹತ್ರ ಒಂದು 5 ಲಕ್ಷ ಇದೆ, 10 ಲಕ್ಷ ಇದೆ, 20 ಲಕ್ಷ ಇದೆ, ನಾನು ಒಳ್ಳೆ ಕ್ವಾಂಟಿಟಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ ಚಿನ್ನವನ್ನ. ಆಮೇಲೆ ಈ ಟೈಮಲ್ಲಿ ನಾವೇನ್ ಮಾಡಬೇಕು, ಶೇರ್ ಮಾರ್ಕೆಟ್ ಲಾಸ್ಟ್ 1.5 ವರ್ಷದಲ್ಲಿ ಭಾರಿ ಪ್ರಮಾಣದ ಏರಿಕೆ ಕೊಟ್ಟಿದೆ. ನೀವು ಇಂಥ ಟೈಮಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಮಾಡಿರೋ ಲಾಭವನ್ನೆಲ್ಲ ತೆಗೆದು ಚಿನ್ನಕ್ಕೆ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅದರಿಂದ ಬರುವಂತ ಲಾಭ ಜಾಸ್ತಿ ಆಗುತ್ತೆ. ನಾನು ಕೂಡ ರೀಸೆಂಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿರೋ ಪ್ರಾಫಿಟ್ ಎಲ್ಲ ತೆಗೆದು ಇವಾಗ ಒಂಚೂರನ್ನ ಗೋಲ್ಡ್ಗೂ ಹಾಕ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ಗೆ ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಹಂಗನ್ನ ನಾವು ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಇದು ಪೀಕ್ ಪೀರಿಯಡ್. ಜನ ಏನ್ ಮಾಡ್ತಾರೆ, ಒಂದು ಮಿಸ್ಟೇಕ್ ಅಂದ್ರೆ ಅದು ಶೇರ್ಸ್ ಆಗ್ಲಿ, ಚಿನ್ನ ಆಗ್ಲಿ, ಯಾವುದೇ ಆಗ್ಲಿ, ಗೋಲ್ಡ್ ಹೈಯೆಸ್ಟ್ ರೇಟ್ ಹೋದಾಗ ಇನ್ನ ಹೋಗ್ಬಿಡುತ್ತೆ. ಬೆಳ್ಳಿ ಉದಾಹರಣೆಗೆ ಒಂದು 75,000 ಬಂದ್ಬಿಡ್ತು, ಸಾಲ ಮಾಡಾದ್ರೂ ಚಿನ್ನ ತಗೊಳ್ಳಿ, ಬೆಳ್ಳಿ ತಗೊಳ್ಳಿ, 2 ಲಕ್ಷಕ್ಕೆ ಹೋಗ್ಬಿಡುತ್ತೆ ಬೆಳ್ಳಿ. ಆ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಹೈಯೆಸ್ಟ್ ರೇಟ್ ಅಲ್ಲಿ ಮಾಡ್ತಾರೆ. ಅದನ್ನ ಮಾಡಬಾರ್ದು. ಕಡಿಮೆ ರೇಟ್ ಅಲ್ಲಿ ಇದ್ದಾಗ ನೋಡಿ, ಸಿಂಪಲ್, ನಾವ್ ಇವಾಗ ಕ್ರಿಸ್ಮಸ್ ಸೇಲು, ನ್ಯೂ ಇಯರ್ ಸೇಲು ಎಲ್ಲ ಬಂದಾಗ ಕಡಿಮೆ ರೇಟಿಗೆ ತಗೊಂತೀರಾ ನೀವು ಬಟ್ಟೆಗಳನ್ನ, ಇಲ್ಲ ಜಾಸ್ತಿ ರೇಟಿಗೆ ತಗೊಂತೀರಾ? ಅದೇ ತರ ಚಿನ್ನ ಕೊಂಡ್ಕೊಳ್ಳುವಾಗ, ಶೇರ್ಸ್ ಕೊಂಡ್ಕೊಳ್ಳುವಾಗ, ರಿಯಲ್ ಎಸ್ಟೇಟ್ ಕೊಂಡ್ಕೊಳ್ಳುವಾಗ, ಈಗ ರಿಯಲ್ ಎಸ್ಟೇಟ್ ಎಲ್ಲ ಲಾಸ್ಟ್ ರೇರಾ ಬಂದಾದ್ಮೇಲೆ, ಡಿಮಾನಿಟೈಸೇಷನ್ ಆದ್ಮೇಲೆ ಎಲ್ಲ ಇವಾಗ ಅಕೌಂಟ್ ಮನಿ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಅಲ್ಲೂ ಒಂದು 20-30% ಇಳಿಕೆ ಆಗೋಗಿದೆ. ಇಂಥ ಸಮಯದಲ್ಲಿ ನೀವು ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಶೇರ್ಸ್ ಮಾಡಬೇಡಿ ಅಂತಿಲ್ಲ. ಮುಂದಿನ ನಾನು ಅದೇ ಪ್ರಶ್ನೆ ಕೇಳೋಣ ಅಂತಿದೆ. ಸಿಬಿ ರಿಪೋರ್ಟ್ ಪ್ರಕಾರ ಈ ಈಗ ಏಪ್ರಿಲ್ 2020 ಇಂದ ಜನವರಿ ಒಳಗಡೆ ಅಬೌಟ್ 10.5 ಮಿಲಿಯನ್ ಅಷ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆ ಅಂತ. ಅಂದ್ರೆ ಷೇರು ಮಾರುಕಟ್ಟೆಗೆ ಬರ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇದನ್ನ ಯಾವ ರೀತಿ ನೋಡ್ತೀರಿ ನೀವು? ನೋಡಿ, ಎಂತ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಾ ಸ್ಮಿತಾ ಅವರೇ. ಒಂದ್ ಕಡೆ ಏನಾಗ್ತಿದೆ, ಈ ಕೋವಿಡ್ ಪೀರಿಯಡ್ ಅಲ್ಲಿ ಅನೇಕ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಆಯ್ತು. ಈ ವರ್ಕ್ ಫ್ರಮ್ ಹೋಮ್ ಆದಾಗ ಏನಾಗುತ್ತೆ, ಇವರೆಲ್ಲ ಆನ್ಲೈನ್ ಬಂದ್ಬಿಟ್ಟು ಶೇರ್ಸ್ ಅನ್ನ ಇದರಲ್ಲೇ ಟ್ರೇಡ್ ಮಾಡಿ ಈಸಿಯಾಗಿ ದುಡ್ಡು ಮಾಡಬಹುದು ಅಂತ ಒಂದಷ್ಟು ವರ್ಗಗಳು ಜಾಸ್ತಿ ಆದ್ರು. ಈ ಟ್ರೇಡರ್ ವರ್ಗ ಅಂತ ನಾವೇನ್ ಕರಿತೀವಿ, ಒಂದ್ ಕಡೆ ಜಾಸ್ತಿ ಆದ್ರು. ಯಾಕೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು. ಎರಡನೇದು, ಅನೇಕ ಜನ ಕೆಲಸ ಕಳ್ಕೊಂಡ್ಬಿಟ್ರು ಕೋವಿಡ್ ಪೀರಿಯಡ್ ಅಲ್ಲಿ. ಅವರೆಲ್ಲ ಏನ್ ಮಾಡಿದ್ರು, ನಾವು ಶೇರ್ ಮಾರ್ಕೆಟ್ ಅಲ್ಲಿ ಈಸಿ ಇದೆ ಬಿಡಿ, ಬಂದ್ಬಿಡೋಣ, ಏನೊಂದು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಆಗುತ್ತೆ, ಎಲ್ಲ ಮೊಬೈಲ್ ಆಪ್ ಅಲ್ಲಿ ಇದೆ, ಇವತ್ತು ಎಲ್ಲ ದುಡ್ಡು ಹಾಕಿದ್ರೆ ಅಂತ. ಇದು ಹೆಂಗಾಯ್ತು ಅಂದ್ರೆ, ಲಾಸ್ಟ್ ಕೋವಿಡ್ ಪೀರಿಯಡ್ ನೀವು ಮಾರ್ಚ್ 2020 ನಿಫ್ಟಿ ನಿಮಗೆ 7,500 ಇತ್ತು. ಆ ಮಾರ್ಚ್ 2020ರಿಂದ ಇವತ್ತಿಗೆ ಹತ್ತತ್ರ 1.5 ವರ್ಷ ಆಗಿದೆ. 1.5 ವರ್ಷಕ್ಕೆ 7,500 ಇದ್ದ ನಿಫ್ಟಿ ಇವತ್ತು 18,100ಕ್ಕೆ ಬಂದಿದೆ. ರಿಟರ್ನ್ ಎಷ್ಟು ಅಂತ ನೀವು ಲೆಕ್ಕ ಹಾಕಿದ್ರೆ ಹತ್ತತ್ರ 250% ರಿಟರ್ನ್ ಅನ್ನ ಕೇವಲ 1.5 ವರ್ಷದಲ್ಲಿ ಕೊಟ್ಟಿದೆ. ನಾನು ಮಾತಾಡ್ತಿರೋದು 250% ರಿಟರ್ನ್ 1.5 ವರ್ಷಕ್ಕೆ. ಬ್ಯಾಂಕ್ FD ಇವತ್ತು 5.5% ಬಂದ್ರೆ ಜಾಸ್ತಿ ಇದೆ, 5.5% ವರ್ಷಕ್ಕೆ. ಇಲ್ಲಿ 250% 1.5 ವರ್ಷಕ್ಕೆ ಬಂದಿದೆ. ಕೆಲವು ಶೇರ್ಗಳು, ಈ ಬಜಾಜ್ ಫಿನಾನ್ಸು, ಹಿಂದೂಸ್ತಾನ್ ಯೂನಿಲಿವರು, ರಿಲಯನ್ಸು, ಇಂಥ ಕೆಲವು ಶೇರ್ಗಳು 500ರಿಂದ 1000% ರಿಟರ್ನ್ ಅನ್ನ 1.5 ವರ್ಷಕ್ಕೆ ಕೊಟ್ಟಿದೆ.
ಇಷ್ಟೊಂದು ರಿಟರ್ನ್ಗಳು ನೋಡಿದಾಗ ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂತ್ಕೊಂಡು ಒಂದು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿಬಿಡೋಣ, ದುಡ್ಡಿಲ್ವಾ ಒಂಚೂರು ಸಾಲ ಮಾಡೋಣ ಕಡಿಮೆ ರೇಟಿಗೆ ಸಿಗುತ್ತೆ. ಈ ಕೆಲವ್ರು ಏನು ಮಾಡ್ತಾರೆ, ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಗೆ ಒಂದು ತಿಂಗಳು ಟೈಮ್ ಕೊಡ್ತಾರೆ ಪೇಮೆಂಟ್ ಮಾಡೋದಕ್ಕೆ, ಅಲ್ಲಿವರೆಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಕ್ರೆಡಿಟ್ ಕಾರ್ಡಲ್ಲಿ ಒಂದು ತೊಗೊಂಡ್ಬಿಡೋಣ, ಒಂಚೂರು ದುಡ್ಡನ್ನು ಶೇರ್ ಮಾರ್ಕೆಟಲ್ಲಿ ಈಸಿಯಾಗಿ ಮಾಡಿಬಿಡೋಣ ಅಂತ ಅನೇಕ ಜನ ಏನು ಮಾಡಿದ್ದಾರೆ. ಕಳೆದ 1-1.5 ವರ್ಷದಲ್ಲಿ ನೀವೇನು ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ, ಯಾರು ಅನಾಲಿಸಿಸ್ ಮಾಡೋದು ಬೇಡ, ಮಾರ್ಕೆಟ್ಟೇ ಮೇಲೆ ಹೋಗಿರೋದ್ರಿಂದ ಇವರೆಲ್ಲ ಈಸಿಯಾಗಿ ದುಡ್ಡು ಮಾಡಿಬಿಟ್ರು. ಈ ಕೃಷ್ಣನ ಕ್ಯಾಲೆಂಡ್ರಲ್ಲಿ ನೀವು ಕಣ್ಮುಚ್ಚಿ ಒಂದು ನಂಬರ್ ಹುಡುಕಿ ಅಂದಂಗೆ ಕಣ್ಮುಚ್ಕೊಂಡು ಯಾವುದೋ ಒಂದು ಶೇರ್ಗೆ ಹಾಕಿದ್ರು ದುಡ್ಡು ಮಾಡಿಬಿಟ್ರು ಜನ. ಇದೇ ರೀತಿ ಮುಂದೆ ನಾನು ದುಡ್ಡು ಮಾಡ್ತೀನಿ ಅಂತ ಇರೋರು ಖಂಡಿತ ಮುಂದಿನ ದಿನಗಳಲ್ಲಿ ನಷ್ಟ ಮಾಡ್ಕೊಳ್ತಾರೆ. ಈ ಕಾರ್ಯಕ್ರಮದ ಮುಖಾಂತರ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಆಮೇಲೆ ವಾರನ್ ಬಫೆಟ್ಟು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕೆ ನಾನು ಅವ್ರನ್ನ ಹೇಳ್ತೀನಿ ಅಂದರೆ, ವಿಶ್ವದ ಸ್ಟಾಕ್ ಮಾರ್ಕೆಟಲ್ಲಿ ನಂಬರ್ 1 ಇನ್ವೆಸ್ಟರ್ ಟ್ರೇಡರ್ ವಾರನ್ ಬಫೆಟ್ ಏನು ಹೇಳ್ತಾರೆ, ನೀವು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ 2 ರೂಲ್ಸ್ ಫಾಲೋ ಮಾಡಿ ಅಂತಾರೆ. ಕಾಮನ್ ಮೆನ್ನು ಎಲ್ಲರೂ ಫಾಲೋ ಮಾಡಿ. ಏನು ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅಂಡ್ ಮನಿ. ಕಷ್ಟ ಬಿದ್ದು ದುಡಿದಂತಹ ಹಣವನ್ನು ಲಾಸ್ ಮಾಡ್ಕೋಬೇಡಿ, ಇಲ್ಲ ಹಾಳು ಮಾಡ್ಕೋಬೇಡಿ. ಇದು ರೂಲ್ 1. ರೂಲ್ 2 ಏನು ಹೇಳ್ತಾರೆ, ಡೋಂಟ್ ಫರ್ಗೆಟ್ ರೂಲ್ 1. ನಾನು ರೂಲ್ 3 ಹೇಳ್ತೀನಿ, ಡೋಂಟ್ ಫರ್ಗೆಟ್ ರೂಲ್ 1 and 2. ಅಂದರೆ ಕಷ್ಟ ಬಿದ್ದು ದುಡ್ದಿರೋ ದುಡ್ಡನ್ನು ಹಾಳು ಮಾಡ್ಕೋಬಾರ್ದು. ಆಮೇಲೆ ಜನ ಯಾಕೆ ನಷ್ಟ ಮಾಡ್ಕೊಳ್ತಾರೆ, ನೀವು ಚೀಟಿ ತಗೊಳ್ಳಿ ಒಂದು ಕಡೆ, ಇಲ್ಲ ಅವ್ರು ಯಾರಿಗೋ ಕೈ ಸಾಲ ಕೊಟ್ಟೆ ಹಿಂಗಾಗೋಯ್ತು, ಬಿಟ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಷ್ಟ ಆಯಿತು, ಈ ಥರ ಎಲ್ಲೇ ಬಂದರೂ ನೀವು ಜನ ಲಾಸ್ ಮಾಡ್ಕೊಳೋದಕ್ಕೆ ನಂಬರ್ 1 ಕಾರಣ ಏನು ಅಂದರೆ, ದಿಢೀರಂತ ಶ್ರೀಮಂತರಾಗಬೇಕು ಅನ್ನುವ ದುರಾಸೆ ಏನಿದೆ, ಅದೇ ನಂಬರ್ 1 ರೀಸನ್ನ. ಸೊ ಹಣ ಮಾಡಬೇಕು, ಹಂತ ಹಂತವಾಗಿ ಮಾಡಬೇಕು. ಈಗ ಮುಖೇಶ್ ಅಂಬಾನಿ, ಇಂಡಿಯಾ ರಿಚೆಸ್ಟ್, ಏಷ್ಯಾ ರಿಚೆಸ್ಟ್, ಅವ್ರ ಏಜ್ ಎಷ್ಟು, 25 ಇಯರ್ಸ್ ಅಲ್ಲ 65 ಇಯರ್ಸು. ಜನಕ್ಕೇನು ಅಂದರೆ 25 ಇಯರ್ಸ್ಗೆ ಮುಖೇಶ್ ಅಂಬಾನಿ ಆಗಬೇಕು, 30 ಇಯರ್ಸ್ಗೆ ರಾಕೇಶ್ ಜುಂಜುನ್ವಾಲಾ ಆಗ್ಬಿಡ್ಬೇಕು, ಟಾಟಾ ಬಿರ್ಲಾ ಆಗ್ಬಿಡ್ಬೇಕು. ರತನ್ ಟಾಟಾ ಅವ್ರ ಏಜ್ ನೀವು ನೋಡಿದ್ರೆ ಜನ ಅದನ್ನು 20 ವರ್ಷದಲ್ಲೇ ಮಾಡಿಬಿಡ್ಬೇಕು. ಸೊ ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿ ಹೂಡಿಕೆಗಳನ್ನು ಮಾಡಿ, ಹಾಗೂ ಶೇರ್ ಮಾರ್ಕೆಟಲ್ಲಿ ಈ ಟೈಮಲ್ಲಿ ನಿಮ್ಮ ಲಾಭಗಳನ್ನು ಬುಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಮಗೆ ಹೇಳ್ತಿದ್ದೀನಿ, ಡಿಮ್ಯಾಟ್ ಅಕೌಂಟ್ ಏನು ಓಪನ್ ಆಗಿದೆ ಅದು ಪ್ರೀ ಕೋವಿಡ್, ಅಂದರೆ ಕೋವಿಡ್ ಬರೋದಕ್ಕೆ ಮುಂಚೆ ಮಾರ್ಚ್ 2020ರಲ್ಲಿ ಹತ್ತತ್ರ 2 ಕೋಟಿ ಇತ್ತು. ಇವಾಗ 6.5 ಕೋಟಿ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ಸ್ ಓಪನ್ ಆಗಿದೆ. ಅಂದರೆ 300% ಅಕೌಂಟ್ ಜಾಸ್ತಿ ಆಗಿದೆ. ಹೇಗಾಯಿತು? ಒಂದು, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋಗಿದೆ, ಎಲ್ಲರಿಗೂ ಈಸಿಯಾಗಿ ಇವಾಗ ಬೈಸೆಲ್ ಮಾಡೋದಕ್ಕೆ ಶೇರ್ಸ್ಗಳು ಮೊಬೈಲ್ ಆ್ಯಪ್ಗಳಲ್ಲಿ ಈಸಿಯಾಗಿ ಸಿಕ್ಕಿದೆ. ಎರಡನೇದು, ಇದ್ರ ಬಗ್ಗೆ ನಾಲೆಜ್ ಅವೇರ್ನೆಸ್ಸು ಜನಕ್ಕೆ ಜಾಸ್ತಿ ಆಗಿದೆ. ಮೂರನೇದು, ಕೋವಿಡ್ ಆದಾಗ ಏನಾಯಿತು, ಎಲ್ಲ ವರ್ಕ್ ಫ್ರಮ್ ಹೋಮ್ ಬಂತು, ಇವರೆಲ್ಲ ಈಸಿ ಮಾಡಿದ್ರು. ಕಾಲೇಜ್ಗಳು ಸ್ಕೂಲ್ಗಳು ಇವಾಗ ಓಪನ್ ಆಗ್ತಿದೆ. ಈ ಕಾಲೇಜ್ ಅವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಸ್ಟೂಡೆಂಟ್ಸು ಮನೇಲಿ ಒಂದು 5,000 10,000 ಪಾಕೆಟ್ ಮನಿ ತೊಗೊಳ್ತಾರೆ. ಅವರು ನಾವು ಟ್ರೇಡಿಂಗ್ ಮಾಡ್ತೀವಿ, ಕೂತ್ಕೊಂಡು ಏನೋ ಟೈಮ್ ಪಾಸ್ ಮಾಡಬೇಕಲ್ಲ, ಆಮೇಲೆ ದುಡ್ಡು ಮಾಡಿದ್ದಾರೆ ಈಸಿಯಾಗೆ. ಬಟ್ ಇದೇ ರೀತಿ ದುಡ್ಡು ಮಾಡಿರೋದು ನಿಮ್ಮ ಇಂಟೆಲಿಜೆನ್ಸಿಂದ ಅಲ್ಲ, ನನ್ನ ಇಂಟೆಲಿಜೆನ್ಸಿಂದನೂ ಅಲ್ಲ. ದುಡ್ಡು ಮಾಡಿರೋದು ಏಕೆ ಅಂದರೆ ಇಡೀ ಮಾರ್ಕೆಟ್ಟೇ ಮೇಲೆ ಹೋಗ್ತಾ ಇದೆ. ಅವಾಗ ಏನಾಗುತ್ತೆ, ನೀವು ಯಾವ ಶೇರ್ ತೊಗೊಂಡ್ರು ಮೇಲ್ ಮಾಡಿಬಿಡ್ತೀರಾ. ಇವತ್ತಿಂದ ನಾನು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಎವ್ರಿ ಟೈಮ್ ಇಸ್ ಅ ಗುಡ್ ಟೈಮ್ ಟು ಇನ್ವೆಸ್ಟ್ ಅಂತೀನಿ ನಾನು. ಅಂದರೆ ಇವತ್ತಿಗೂ ಶೇರ್ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು. ಆದರೆ 1.5 ವರ್ಷದಿಂದ ನೀವು ಯಾವ ಶೇರಿಗೆ ದುಡ್ಡು ಹಾಕಿದ್ರು ದುಡ್ಡು ಮಾಡ್ತಿದ್ರಿ, ಅನ್ಲೆಸ್ ಯು ಆರ್ ಸೋ ಅನ್ಲಕ್ಕಿ ಅಂತ ಹೇಳ್ತೀನಿ. ಅಂದರೆ ಅಲ್ಲೂ ನಷ್ಟ ಮಾಡಿರ್ತಾರೆ, 100 ಜನರಲ್ಲಿ 95 ಜನ ದುಡ್ಡು ಮಾಡಿಬಿಟ್ಟಿರ್ತಾರೆ. ಇವಾಗಿಂದ ನೆಕ್ಸ್ಟ್ 1 ಇಯರ್ 2 ಇಯರ್ 3 ಇಯರ್ ಕಾಲಾವಧಿ ನೋಡಿದ್ರೆ ಯಾವ ಶೇರ್ಗನ ದುಡ್ಡು ಹಾಕಿದ್ರೆ ದುಡ್ಡು ಮಾಡ್ತೀನಿ ಅನ್ನೋದು ಆಗೋದಿಲ್ಲ. ಈ ಟೈಮಲ್ಲಿ ನೀವೇನು ಮಾಡಿ, ನಿಮ್ಮ ಶೇರ್ ಮಾರ್ಕೆಟಲ್ಲಿ ಮಾಡಿರೋ ದುಡ್ಡನ್ನು ತೆಗೆದುಬಿಟ್ಟು ಸ್ವಲ್ಪ ಚಿನ್ನಕ್ಕೆ ಹಾಕಿ, ಸ್ವಲ್ಪ ಯಾವುದೋ ಒಂದು ಸೈಟ್ ತೊಗೊಳ್ಳಿ, ರಿಯಲ್ ಎಸ್ಟೇಟ್ಗೆ ಒಂಚೂರು ಹಾಕಿ, ಈ ಥರ ಮಾಡಿ. ಶೇರ್ ಮಾರ್ಕೆಟ್ ಕರೆಕ್ಷನ್ ಆದಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಆಮೇಲೆ ಡೈವರ್ಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್. ಎಲ್ಲ ದುಡ್ಡನ್ನು ಬರೀ ನಾನು ಶೇರ್ಸ್ಗೆ ಹಾಕ್ತೀನಿ, ಎಲ್ಲ ದುಡ್ಡು ಬರೀ ಚಿನ್ನಕ್ಕೆ ಹಾಕ್ತೀನಿ, ಅದು ಮಾಡ್ದೇನೆ ವಿಂಗಡಣೆ ಮಾಡಿ ನಾವು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಬೇಕಾಗತ್ತೆ. ಈ ಮಾರ್ಕೆಟಲ್ಲಿ ಯಾವ ಶೇರ್ಗಳನ್ನು ತಗೋಬಹುದು, ಯಾವ ಸೆಕ್ಟಾರ್ ಪರ್ಫಾರ್ಮ್ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಹೇಳ್ತೀನಿ. ಆದರೆ ಗೋಲ್ಡ್ ಸಿಲ್ವರ್ಗೆ ಈ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ತುಂಬಾನೇ ಸದಾವಕಾಶ. ಬಳಕೆ ದೃಷ್ಟಿಯಿಂದ ನೋಡ್ತಾ ಇರೋರು, ಜ್ಯುವೆಲ್ರಿ ಫಾರ್ಮ್ಯಾಟಲ್ಲಿ ತಗೊಳ್ತಾ ಇರೋರು ತಗೊಳ್ಬೋದು. ಇನ್ನ ಲೋಯರ್ ಬರಬಹುದಾ ಅಂದರೆ ಇನ್ನೊಂದು 200-300 ರೂಪಾಯಿ ಗ್ರಾಮಕ್ಕೆ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಇನ್ಫ್ಲೇಷನ್ ರೈಸ್ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ಗೋಲ್ಡ್ ಇನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ಗಳನ್ನು ಕೊಡುತ್ತೆ. ಬ್ಯಾಂಕ್ ಎಫ್ ಡಿಲಿ ಇವತ್ತು ನನಗೆ 5.5% ಬಂದರೂ ಜಾಸ್ತಿ ಆಗಿದೆ. ಗೋಲ್ಡಲ್ಲಿ 15-20% ಬಂದರೂ ಕೂಡ ಒಳ್ಳೆ ರಿಟರ್ನ್ ಆಗುತ್ತೆ. ETF ಫಾರ್ಮ್ಯಾಟು ಅಥವಾ ಡಿಮ್ಯಾಟ್ ಫಾರ್ಮ್ಯಾಟ್ಗಳಲ್ಲಿ ಮ್ಯೂಚುವಲ್ ಫಂಡು ಅಥವಾ ಬಾಂಡ್ಸ್ಗಳ ಮುಖಾಂತರ ಹೂಡಿಕೆ ಮಾಡಿ, ಅವಾಗ ನಿಮಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಕಾಸ್ಟು ಬೀಳೋದಿಲ್ಲ. ರುದ್ರಮೂರ್ತಿ ಸರ್ ಹೇಳ್ತಾ ಇದ್ರಿ ನೋಡಿ, ಸಾಲ ಮಾಡಿ ಶೇರ್ನಲ್ಲಿ ಹಾಕ್ತಾ ಇರೋರಿದ್ದಾರೆ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಮಾಡೋರಿದ್ದಾರೆ, ಹೊಸದಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಶೇರ್ನಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿದ್ದಾರೆ. ಸೊ ಈ ರೀತಿ ಪ್ರಾರಂಭಿಕರಿಗೆ
ಈ ಟೈಮಲ್ಲಿ ಎಸ್ಪೆಷಲಿ ಏನು ಸಜೆಸ್ಟ್ ಮಾಡ್ತೀರಿ? ಯಾವ ಥರದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ರೀತಿಯಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು? ಸೇ ಫಾರ್ ಎಕ್ಸಾಂಪಲ್ 40,000 ಆದಾಯ ಇದೆ ಪ್ರತಿ ತಿಂಗಳಿಗೆ, ಅವ್ನು ಯಾವ ರೀತಿ ಸೇವಿಂಗ್ಸ್ ಬಗ್ಗೆ ಪ್ಲಾನ್ ಮಾಡ್ಕೊಳ್ಬೇಕು ಅಂತ? ತುಂಬ ಒಳ್ಳೆ ಪ್ರಶ್ನೆ. ನೋಡಿ ಸ್ಮಿತಾ ಅವರೇ, ನಾವು ಯಾವಾಗಲೂ ಏನು ಮಾಡ್ತೀವಿ, ಒಂದು 100 ರೂಪಾಯಿ ನೀವೇನ ಆದಾಯ ಬಂದರೆ, ಇವಾಗ ಯಾರಿಗೋ ಒಬ್ರಿಗೆ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ, 10,000 ಸ್ಯಾಲ್ರಿ ಬರ್ತಾ ಇದೆ ಅಂದ್ಕೊಳ್ಳೋಣ. ಅವ್ರೇನು ಮಾಡ್ತಾರೆ ನಾರ್ಮಲಿ ಅಂದರೆ 10,000 ಸ್ಯಾಲ್ರಿ ಬಂದರೆ ಖರ್ಚೆಲ್ಲ ಮಾಡಿಬಿಟ್ಟು ಏನೋ ಬೈ ಚಾನ್ಸ್ ದುಡ್ಡು ಉಳಿತಾಯ ಮಿಕ್ಕದರೆ ಖರ್ಚೆಲ್ಲ ಆದಮೇಲೆ ಅದನ್ನು ನಾವು ಹೂಡಿಕೆಗೆ ಮಾಡ್ತೀವಿ. ಸೊ ಇವಾಗ 10,000 ಸ್ಯಾಲ್ರಿ ಬಂತು, ಒಂದು 9,500 ಖರ್ಚಾಯಿತು, 500 ರೂಪಾಯಿ ಉಳೀತು. ಆ ಉಳಿದಿದ್ದ ದುಡ್ಡನ್ನು ಶೇರ್ಗೋ, ಮ್ಯೂಚುವಲ್ ಫಂಡ್ಗೋ, ಚಿನ್ನಕ್ಕೋ ಎಲ್ಲೋ ಒಂದು ಕಡೆ ನಾವು ಹೂಡಿಕೆ ಮಾಡೋಣ ಅಂತ ಮಾಡ್ತಾರೆ ಜನ. ಅದನ್ನು ಮಾಡಬಾರ್ದು. ನಿಮ್ಗೆ 10,000 ಸ್ಯಾಲ್ರಿನ ಫಸ್ಟು 20% ಎತ್ತಿಟ್ಬಿಡಿ, ಅದನ್ನು ಸೇವಿಂಗ್ಸಿಗೆ ಅಂತ ಎತ್ತಿಡಿ. ಅಂದ್ರೆ ನಿಮಗೆ ಎಷ್ಟಾನ ಇರಲಿ ಸ್ಯಾಲ್ರಿ, ನಿಮ್ಗೆ 50,000 ಸ್ಯಾಲ್ರಿ ಬರುತ್ತಾ, 20% ಆಫ್ 50,000, 10,000, 50,000ಗೆ 20% ದುಡ್ಡನ್ನು ಎತ್ತಿಟ್ಬಿಟ್ಟು ಅದನ್ನು ಫಸ್ಟು ಸೇವಿಂಗ್ಸ್ ಅಂತ ಮಾಡಿದಾಗ ಅದನ್ನು ಹೂಡಿಕೆಗಿಡಿ. ಮಿಕ್ಕಿದ ದುಡ್ಡು 80% ಏನಿದೆ ಅದನ್ನು ಖರ್ಚು ಮಾಡ್ಕೊಳ್ಳಿ. ಸೊ ಮನಿನ ಸೇವಿಂಗ್ಸನ್ನು ನಾವು ಎಕ್ಸ್ಪೆಂಡಿಚರ್ ಎಲ್ಲ ಮಾಡಾದ್ಮೇಲೆ ಮಿಕ್ಕಿದ್ದನ್ನು ಸೇವ್ ಮಾಡೋದಲ್ಲ, ಫಸ್ಟೇ ಸೇವ್ ಮಾಡಿ ಮಿಕ್ಕಿದ್ದನ್ನು ಸ್ಪೆಂಡ್ ಮಾಡಿ. ಮಿನಿಮಮ್ 20% ಸೇವಿಂಗ್ಸ್ ಮಾಡಲೇಬೇಕು ಅನ್ನೋದನ್ನು ಫಸ್ಟ್ ರೂಲ್ ಹೇಳ್ತೀನಿ. ಸೊ ಇವಾಗ ಸೇವ್ ಮಾಡಿರೋ ದುಡ್ಡು ಏನಿದೆ ಅದು 5,000 ಆಗಿರಲಿ, 10,000 ಆಗಿರಲಿ, 500 ರೂಪಾಯಿ ಆಗಿರಲಿ, ಎಷ್ಟನ ಆಗಿರಲಿ, ಕಾಂಪೌಂಡ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಏನದು ಅಂದರೆ ಮನಿ ಆಲ್ವೇಸ್ ಅದಾಗದೆ ಬೆಳೆದಿ ದೊಡ್ಡದಾಗತ್ತೆ. ನೀವು ಫಸ್ಟು 1 ಲಕ್ಷ ಮಾಡೋದು ಕಷ್ಟ, ಅಥವಾ ಇವಾಗಿರೋ ಇನ್ಫ್ಲೇಷನ್ಗೆ ನಾನು 1 ಲಕ್ಷ ಅಂದ್ರೆ ತುಂಬ ಕಡಿಮೆ ಆಗುತ್ತೆ. ಮನುಷ್ಯನಿಗೆ ಫಸ್ಟು 1 ಕೋಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನೇ ನನ್ನ ವಯಸ್ಸು 30 ವರ್ಷ ಆದಾಗ ಫಸ್ಟ್ 1 ಕೋಟಿ ಮಾಡಿದೆ. ಸೊ ರೂಲ್ ಪ್ರಕಾರ 1 ಕೋಟಿ ಮಾಡಕ್ಕೆ 30 ವರ್ಷ ಆದರೆ 2 ಕೋಟಿ ಮಾಡಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? 60 ವರ್ಷ ಬೇಕಾಗತ್ತೆ. ಆದರೆ ರಿಯಾಲಿಟಿ ಹಂಗಾಗಲ್ಲ. ಸೊ ನೀವು ಫಸ್ಟ್ 1 crore ಮಾಡಕ್ಕೆ 30 ಇಯರ್ಸ್ ತೊಗೊಂಡ್ರೆ, ಸೆಕೆಂಡ್ crore ಮಾಡಕ್ಕೆ ಯು ವಿಲ್ ನಾಟ್ ಟೇಕ್ 60 ಇಯರ್ಸ್. ಇದಕ್ಕೆ ನಾವೇನು ಹೇಳ್ತೀವಿ, ಮನಿ ಅರ್ನ್ಸ್ ಮನಿ ಅಂತ ಹೇಳ್ತೀವಿ, ಅಂದರೆ ಕಾಂಪೌಂಡಿಂಗ್ ಎಫೆಕ್ಟ್. ವಾರನ್ ಬಫೆಟ್ ಅವರು 95% ಆಫ್ ಇನ್ಕಮ್ ಏನು ಮಾಡಿದ್ದಾರೆ, 95% ಅವರ ವೆಲ್ತ್ ಏನಿದೆ ಅಥವಾ ಅವರ ಆಸ್ತಿ ಏನಿದೆ ಅದನ್ನು 55 ವರ್ಷ ಆದಮೇಲೆ ಮಾಡಿದ್ರು. ಅಂದರೆ ಫಸ್ಟ್ 55 ವರ್ಷಕ್ಕೆ ಅವ್ರು ಮಾಡಿದ್ದಿದ್ದೆ ಕೇವಲ 5% ವೆಲ್ತ್. ಇದೆಲ್ಲ ಯಾಕೆ ಉದಾಹರಣೆ ಕೊಡ್ತಿದ್ದೀನಿ ಅಂದರೆ, ದುಡ್ಡು ಮಾಡೋದಕ್ಕೆ ಬೇಕಾಗಿರೋದು ಒಂದೇ ಏನು ಅಂದರೆ ಟೈಮ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಹಂತವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಶೇರ್ ಮಾರ್ಕೆಟ್ಗೆ ಆಗಲಿ ಬೇರೆದಕ್ಕಾಗಲಿ ಸಾಲ ಮಾಡಿ ಯಾವತ್ತೂ ಹೂಡಿಕೆ ಮಾಡಬೇಡಿ, ಉಳಿತಾಯದಲ್ಲಿ ಹೂಡಿಕೆ ಮಾಡಿ. ಅಂದ್ರೆ ನೀವೇನು ಅರ್ನ್ ಮಾಡ್ತೀರಾ, ಇವಾಗ ನಿಮಗೆ ಕೆಲಸ ಇಲ್ವಾ, 50,000 ಸಾಲ ಮಾಡ್ಬಿಟ್ಟು ಟ್ರೇಡಿಂಗ್ ಮಾಡ್ಕೊಂಡು ಕೂತ್ಕೊಳೋದಲ್ಲ. ಕೆಲಸ ಇಲ್ಲ ಅಂದರೆ ಹೊಸ ಕೆಲಸ ಹುಡುಕ್ರಿ ಅಂತ ಹೇಳ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಕೂಡ ಏನೋ ಒಂದು ಕೊಟ್ಟಿರ್ತಾನೆ. ನನಗೇನು ಕೊಟ್ಟಿದ್ದಾನೆ, ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಎಕನಾಮಿಕ್ಸ್ ರಿಲೇಟೆಡ್, ನಿಮಗೆ ಆಂಕರಿಂಗ್ ರಿಲೇಟೆಡ್, ಇನ್ನೊಬ್ಬರಿಗೆ ನಿಮಗಿರುವಂತಹ ವಿದ್ಯೆಯಲ್ಲಿರುವ ಕುಶಲತೆ, ಕಲೆ ನನಗಿಲ್ಲದೆ ಇರ್ಬೋದು, ನನ್ನ ವಿದ್ಯೆಯಲ್ಲಿರೋದು ಇನ್ನೊಬ್ರಿಗೆ ಇಲ್ಲದೆ ಇರ್ಬೋದು. ಅದೇ ರೀತಿ ಎಲ್ಲ ಸಾಮಾನ್ಯ ಜನಕ್ಕೆ ಏನೋ ಒಂದು ಸ್ಪೆಷಾಲಿಟಿ ಕೊಟ್ಟಿರ್ತಾರೆ. ಅದರ ಮೇಲೆ ವರ್ಕ್ ಮಾಡಿ, ಕೆಲಸ ಮಾಡಿ, ದುಡ್ಡನ್ನು ದುಡೀರಿ. ಆ ದುಡ್ದಿರುವ ದುಡ್ಡನ್ನು ಉಳಿತಾಯ ಮಾಡಿ ಯಾವ ರೀತಿ ವೃದ್ಧಿ ಮಾಡೋದಕ್ಕೆ ಶೇರ್ ಮಾರ್ಕೆಟ್ ಉಪಯೋಗಿಸಿ, ಚಿನ್ನ ಬೆಳ್ಳಿಗೆ ಹೂಡಿಕೆ ಮಾಡಿ, ಅಥವಾ ನೀವು ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಇದೆಲ್ಲ ಮಾಡಿ. ಸಾಲ ಮಾಡಿಬಿಡ್ತೀನಿ, ಆ ದುಡ್ಡನ್ನು ಶೇರ್ ಮಾರ್ಕೆಟ್ಗೆ ಹಾಕ್ಬಿಡ್ತೀನಿ, ಕ್ರೆಡಿಟ್ ಕಾರ್ಡಿನ ಸ್ವೈಪ್ ಮಾಡಿಬಿಡ್ತೀನಿ. ಯಾರೋ ನಂಗೆ ರಿಸರ್ಚ್ ಮೆಸೇಜ್ ಕೊಡ್ತಿದ್ದಾರೆ, ಅವ್ನಿಗೆ 5,000 ಕೊಟ್ಟರೆ ನನ್ನ ತಿಂಗಳಿಗೆ ಅವ್ರು ಯಾವ್ದು ಬೈ ಮಾಡ್ಬೇಕು ಸೆಲ್ ಮಾಡ್ಬೇಕು ಹೇಳ್ತಾರೆ, ಅದನ್ನೇ ನೋಡ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ. ಆಮೇಲೆ ಕೆಲವು ಈ ಕರೆನ್ಸಿ ಮಾರ್ಕೆಟ್ ಬರುತ್ತೆ, ನೀವು ಸುಮ್ಮನೆ ಒಂದು 1 ಲಕ್ಷ ಹಾಕ್ಬಿಡಿ, ಯೂಸರ್ ID ಪಾಸ್ವರ್ಡ್ ಕೊಡ್ತಾರೆ, ಅದರಲ್ಲಿ ನೀವು ದುಡ್ಡು ಹಾಕ್ಬಿಡಿ, ಅದಾಗದೆ ಬೈಸೆಲ್ ಆಗ್ತಾ ಇರುತ್ತೆ, ನಿಮ್ಮ 1 ಲಕ್ಷ 5 ಲಕ್ಷ ಆಗ್ಬಿಡುತ್ತೆ. ಈ ತರ ಹೇಳಿದ್ರೇನೆ ಜನ ಇನ್ವೆಸ್ಟ್ ಮಾಡೋದು. ನಿಮ್ಮ 1 ಲಕ್ಷ ಬರೀ 1 ಲಕ್ಷದ 2,000 ಆಗುತ್ತೆ ಅಂದ್ರೆ ಯಾರು ಇನ್ವೆಸ್ಟ್ ಮಾಡಲ್ಲ. ಈ ತರ ಹೇಳಿ ಜನನ್ನ ನಂಬಿಸ್ಬಿಟ್ಟು ಅವರು ದುಡ್ಡು ಮಾಡ್ತಾರೆ, ಜನ ಖಂಡಿತವಾಗ್ಲೂ ದುಡ್ಡು ಮಾಡಲ್ಲ. ಹಾಗಾಗಿ ಎಲ್ಲಿ ದಿಢೀರಂತ ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಸ್ಕೀಮ್ಗಳಿಗೆ ಫಸ್ಟ್ ಆಫ್ ಆಲ್ ಹೋಗಬೇಡಿ. ಹಂತವಾಗಿ ದುಡ್ಡು ಮಾಡಿ. ಫಸ್ಟ್ 1 ಕೋಟಿ ಮಾಡೋಕ್ಕೆ ನನಗೆ 30 ವರ್ಷ ಆಯ್ತಾ, ಇನ್ನೊಬ್ರಿಗೆ 50 ವರ್ಷ ಆಗ್ಬೋದು. ಆದ್ರೆ ನೆಕ್ಸ್ಟ್ 1 crore ಮಾಡೋಕ್ಕೆ ಖಂಡಿತವಾಗ್ಲೂ 100 ವರ್ಷ ಆಗೋದಿಲ್ಲ. ಆ್ಯಂಡ್ ಹಂತವಾಗಿ ಶ್ರೀಮಂತರಾಗೋದು ಡೆಫಿನೆಟ್ ಆಗಬೇಕು. ದಿಢೀರಂತಾಗೋರು ಶ್ರೀಮಂತರಾಗೋದಿಲ್ಲ. ಅಲ್ಲೇ ಉಳಿಬೇಕು ಅಂದರೆ ಈ ಥರ ಕೆಲವು ಟಿಪ್ಸು ಟೆಕ್ನಿಕ್ಸ್ ಏನು ಹೇಳ್ತಿದ್ದೀನಿ ಫಾಲೋ ಮಾಡಿ. ಸಾಲ ಮಾಡಿ ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅನ್ನೋ ಪಾಯಿಂಟ್ ಹೇಳ್ತಾ ಇದ್ದೀನಿ. ಅದು ಶೇರ್ ಮಾರ್ಕೆಟ್ಗಾಗಲಿ ಬೇರೆ ಕಡೆಗಾಗಲಿ. ಹಾಗೂ ಈಗ ಯಾರ್ಯಾರು ಆಲ್ರೆಡಿ ಈ ಥರ ಮಾಡಿದ್ದೀರಾ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿಬಿಟ್ಟೆ, ಅದರಿಂದ ನಾನು ಯಾವುದೋ ಟ್ರೇಡ್ ಮಾಡಿಬಿಟ್ಟೆ, ದುಡ್ಡು ಮಾಡಿಬಿಟ್ಟೆ, ಇವಾಗಾದರೂ ನಿಲ್ಲಿಸಿ.
ಮಿಸ್ಟೇಕ್ ಮಾಡೋದು ಮಿಸ್ಟೇಕ್ ಅಲ್ಲ, ತಪ್ಪು ಮಾಡೋದು ತಪ್ಪಲ್ಲ, ಅದನ್ನ ತಿದ್ದುಕೊಂಡದಿರೋದು ತಪ್ಪು ಅಂತ ನಾನು ಹೇಳ್ತೀನಿ. ಈ ಮಿಸ್ಟೇಕ್ಗಳನ್ನ ಮುಂದಕ್ಕೆ ಮಾಡಬೇಡಿ. ನಾನು ಈ ಮಿಸ್ಟೇಕ್ ಎಲ್ಲ ಮಾಡಿದ್ದೀನಿ. ಈಗ ನೀವು ನನ್ನನ್ನು ಕೇಳಿದ್ರೆ ನಾನು ಕೂಡ ಬೇಗ ಶ್ರೀಮಂತನಾಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಆದ್ರೆ ಇದನ್ನ ಯಾರು ತಾಳ್ಮೆಯಿಂದ ತಿಳ್ಕೊಂಡು ವೈಜ್ಞಾನಿಕವಾಗಿ ಮಾಡ್ತಾರೋ ಅವ್ರು ದುಡ್ಡು ಮಾಡ್ತಾರೆ. ಈ ಸ್ಪೀಡಾಗಿ ದುಡ್ಡು ಮಾಡಬೇಕು ಅಂತಿರೋರು ಸ್ಪೀಡಾಗಿ ಹೋಗ್ಬಿಡ್ತಾರೆ ಆಚೆಗಡೆ. ಇನ್ವೆಸ್ಟ್ಮೆಂಟ್ ಟಾಪಿಕ್ ಹಾಗೆ ದರ್ ಆರ್ ಲಾಟ್ ಮೆನಿ ಕ್ವೆಶನ್ಸ್, ಬಟ್ ಟೈಮ್ ಕಮ್ಮಿ ಇರೋದ್ರಿಂದ ನಿಮ್ ಒಂದು ಅಡ್ವೈಸ್ ಇಂದ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸೇವಿಂಗ್ಸ್ ಮಾಡಿ ನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಪ್ಲಾನ್ ಮಾಡಿ ಅಂತ ಹೇಳಿ, ಮಾಡೋದಾದರೂ ಕೂಡ ಇನ್ವೆಸ್ಟ್ಮೆಂಟನ್ನು ಯೋಚನೆ ಮಾಡಿ ಕರೆಕ್ಟಾದ ಡಿಸಿಷನ್ ತೊಗೊಂಡು ಮಾಡಿ ಅಂತ ಹೇಳಿ ರುದ್ರಮೂರ್ತಿ ಅವರು ಸಲಹೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.